ನಮಸ್ಕಾರ ಎಲ್ರಿಗೂ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನಿವತ್ತು ಮಾಡೋದಕ್ಕೆ ಹೊರಟಿದ್ದರು ರಾಗಿ ಮಾಲ್ಟ್. ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ. ಹೆಲ್ದಿ ಆ್ಯಂಡ್ ನಮಗೂ ಕೂಡ ಬೇಗನೆ ರೆಸಿಪಿ ಆಗೋಗುತ್ತೆ ತಿನ್ನಿಸ್ಲಿಕ್ಕೆ. ಒಂದು ಬೌಲ್ಗೆ 2 ಸ್ಪೂನ್ ರಾಗಿ ಹಿಟ್ಟು ತೊಗೊಳ್ಳಿ. ಮತ್ತು ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಏನಂದರೆ ಏನಿಲ್ಲ, ಸಿಂಪಲ್. ಒಂದು ಪಾತ್ರೆ, 1 ಲೋಟ ನೀರು, ಬೆಲ್ಲ, ಸ್ವಲ್ಪ ಉಪ್ಪು, ತುಪ್ಪ, ರಾಗಿ ಹಿಟ್ಟು, ಹಾಗೆ ಒಂದು ಕಲಿಸ್ಲಿಕ್ಕೆ ಸ್ಪೂನ್. ಮೊದಲು ಗ್ಯಾಸ್ ಸ್ಟವ್ ಹಚ್ಕೊಂಡು ಒಂದು ಪಾತ್ರೆಯಲ್ಲಿ 1 ಲೋಟ ನೀರನ್ನ, ಫುಲ್ ಕಂಪ್ಲೀಟ್ 1 ಲೋಟ ನೀರನ್ನ ಕಾಯಿಸ್ಕೊಳ್ಳಿ. ಚೆನ್ನಾಗಿ ಕುದಿಯೋವರೆಗೂ ಕಾಯಿಸಿ. ಇದು 1 ಲೋಟನೇ ಅಂತ ಯಾಕೆ ಹೇಳ್ತಿದ್ದೀನಿ ಅಂದರೆ, ಇನ್ ಮಿಡಲ್ ಸ್ವಲ್ಪ ನೀರೇನಾದರೂ ಕಡಿಮೆ ಆದರೆ ಅದನ್ನು ಮಿಕ್ಸ್ ಮಾಡ್ಕೋಬೋದು. ನಂತರ ಒಂದು ಬೌಲಲ್ಲಿ ರಾಗಿ ಹಿಟ್ಟು ತೊಗೊಂಡಿದ್ವಲ್ಲ, ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ಗಂಟಿಲ್ಲದೆ ಥರ ತೋರಿಸ್ತಿದ್ದೀನಲ್ಲ, ಇದೇ ಥರ ಸ್ಪೂನ್ ಆದರೆ ನಿಮ್ಮ ಮಕ್ಕಳಿಗೆಲ್ಲ ರೆಸಿಪಿಗೂ ಮಾಡಲಿಕ್ಕೆ ತುಂಬ ಯೂಸ್ ಆಗುತ್ತೆ. ಅದೇ ಸ್ಪೂನಲ್ಲಿ ಚೆನ್ನಾಗಿ ಕಲಿಸ್ಕೊಳ್ಳಿ. ಬ್ಲೆಂಡರಿಂದ ಚೆನ್ನಾಗಿ ಬ್ಲೆಂಡ್ ಮಾಡ್ಕೊಳ್ಳಿ. ನಾನು ತೋರಿಸ್ತಾ ಇದ್ದೀನಲ್ಲ, ಇದೇ ಥರ ತಿನ್ನಾಗಿರಬೇಕು. ಆಮೇಲೆ ಸ್ವಲ್ಪ ನೀರು ಕಾಸಿದ್ದೆ ಅಂತ ಹೇಳಿದ್ನಲ್ಲ, ಆ ಕಾಸಿದ ನೀರಲ್ಲಿ ಸ್ವಲ್ಪನೇ ತೆಗ್ದುಬಿಟ್ಟು ಇನ್ನು ಸ್ವಲ್ಪ ಮಾತ್ರ ಇಟ್ಕೊಂಡು, ಆ ನೀರಿಗೆ ನಾನೇನು ಕಲಸಿ ಇಟ್ಕೊಂಡಿದ್ನಲ್ಲ ರಾಗಿ ಹಿಟ್ಟು, ಅದನ್ನು ಹಾಕಿಬಿಟ್ಟು ಚೆನ್ನಾಗಿ ಕೈ ಆಡಿಸಿ. ಅದು ಹೇಗೆ ಕೈ ಆಡಿಸ್ಬೇಕಂದ್ರೆ, ನೊರೆ ಬರ್ತಾ ಇದೆಯಲ್ಲ ಆ ಥರ ಚೆನ್ನಾಗಿ ಕೈ ಆಡಿಸಿ. ಅದಕ್ಕೆ ಕಾಯುವಾಗಲೇ ಒಂದು ಚಿಟಿಕೆ ಉಪ್ಪು, ರುಚಿಗೆ ತಕ್ಕಷ್ಟು ಅಂತಾರಲ್ಲ ಆ ಥರ ಒಂದು ಚಿಟಿಕೆ ಉಪ್ಪು ಹಾಕಿ, ಸ್ವಲ್ಪ ಬರ್ತಾ ಇದೆ ಇನ್ನೇನು ಅಂತ ಗೊತ್ತಾದಮೇಲೆ ಆವಾಗ ನಾವು ಬೆಲ್ಲ, ಆರ್ಗ್ಯಾನಿಕ್ ಬೆಲ್ಲ ಆದರೆ ತುಂಬಾ ಒಳ್ಳೆಯದು ಮಕ್ಕಳ ಹೆಲ್ತಿಗೆ. ಸ್ವಲ್ಪ ಬೆಲ್ಲ ಹಾಕಿ ನಂತರ ಸ್ವಲ್ಪ ಕೈಯಾಡಿ. ಅದು ನಿಮಗೆ ಗೊತ್ತಾಗುತ್ತೆ ಕನ್ಸಿಸ್ಟೆನ್ಸಿ, ಬೋರು ಬರ್ತಾ ಇದೆ, ಸ್ವಲ್ಪ ಹೀಟಾಗಿದೆ ಅಂತ ಹೇಳಿ, ಸ್ವಲ್ಪ ಕೊತ ಕುದಿದೆ ಅಂತ ಹೇಳಿ. ಆ ಕುದ್ದಾಗ ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ. ಲಿಕ್ವಿಡ್ ಬೇಕು ಅಂದರೆ ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಳ್ಳಿ, ಇಲ್ಲ ತಿಕ್ಕಾಗೇ ಇರಲಿ ಅಂದರೆ ಓಕೆ. ಬಟ್ ರಾಗಿ ಮಾಲ್ಟಿಂದ ಇನ್ನೊಂದು ಏನು ಫಾಲ್ಟ್ ಅಂತಂದರೆ, ನೀವು ಮಾಡಿ ಇಟ್ಟು ಆದಮೇಲೆ ಸ್ವಲ್ಪ ಬೇಗ ಗಟ್ಟಿ ಆಗಿಬಿಡುತ್ತೆ. ಹಾಗಾಗಿ ಮಕ್ಳಿಗೆ ತಿನ್ನಿಸ್ಬೇಕಾದ್ರೆ ಆದಷ್ಟು ಲಿಕ್ವಿಡ್ಡೇ ಇರಲಿ. ಹಾಗೆ ಒಂದು ಸ್ವಲ್ಪ ತುಪ್ಪ ಇನ್ನೊಂದು ಏನಪ್ಪ ಅಂದರೆ, ತುಪ್ಪ ಹಾಕಿಬಿಟ್ಟು ತಕ್ಷಣ ನಿಮ್ಮ ಲಿಡ್ ಕ್ಲೋಸ್ ಮಾಡಿಬಿಡಿ. ಆ ಲಿಡ್ ಕ್ಲೋಸ್ ಮಾಡಿದಾಗ ಚೆನ್ನಾಗಿ ಬೇಯುತ್ತೆ. ಬೆಂದಾದಮೇಲೆ ಸ್ವಲ್ಪ ಹೊತ್ತು ಆಮೇಲೆ ಬಾಯಿ ಓಪನ್ ಮಾಡಿಬಿಟ್ಟು ಚೆನ್ನಾಗಿ ಬ್ಲೆಂಡ್ ಮಾಡಿ, ಆಮೇಲೆ ಒಂದು ಬೌಲ್ಗೆ ಹಾಕಿ ರೆಡಿ ಟು ಸರ್ವ್. ಇವಾಗ ಕೊಡಿ, ನಿಮ್ಮ ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ. ಇದರಲ್ಲಿ ಚಿಟಿಕೆ ಉಪ್ಪು ಆ್ಯಡ್